ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಒಂಥರ ರಿಲ್ಯಾಕ್ಸ್ಡ್ ಆಗಿ ಇರುವಂಥ ಸಂಡೇ ಅಂತ ಹೇಳ್ಬೋದು. ಸೊ ನನ್ನ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂಚೂರು ಟೆನ್ಷನ್ ಫ್ರೀ ಆಗಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಐ ಥಾಟ್ ನನ್ನ ನ್ಯಾಚುರಲ್ ಹೇರ್ ಆಯಿಲಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಹತ್ತತ್ರ 6 ತಿಂಗಳಾಗ್ತಾ ಬರ್ತು ಆಯಿಲ್ ಖಾಲಿಯಾಗಿ. ಸೊ ಅದಕ್ಕೆ ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತದೆ. ಸೊ ವೈ ನಾಟ್ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ವ್ಲಾಗ್ನ ಶುರು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು 6 ಮಂತ್ಸಲ್ಲಿ ಏನಿದೆ, ನಾನು ಸ್ವಲ್ಪ ಹೊರಗಡೆಯಿಂದ ಆಯಿಲಿ, ರೋಸ್ಮೆರಿ ಆಯಿಲು ಮತ್ತು ಪ್ಯಾರಾಶೂಟ್ದು ಆಯಿಲು ಒಂದಷ್ಟು ಟ್ರೈ ಮಾಡಿದೆ ನಾನು. ಬಟ್ ಅಂಥ ಏನು ರಿಸಲ್ಟ್ಸ್ ಕೊಡ್ತು ಅಂತ ಹೇಳಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ನನ್ನ ಓನ್ ಹೆಲೋ ಭೈರವ್, ಹಾಯ್ ಹಾಯ್ ರೋಚನ್, ಆಟಾಡಿದ್ರಾ? ಓಕೆ, ಏನು ಬೇಕು? ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ಸ್ ಅಲ್ಲೆಲ್ಲೋ ಇರುತ್ತೆ. ಸೊ ಅದಕ್ಕೆ ಐ ಥಾಟ್ ಈಗ ವ್ಲಾಗ್ ಮಾಡಿಕೊಂಡು ನಾನು ನಿಮಗೆ ನನ್ನ ನ್ಯಾಚುರಲ್ ಹೇರ್ ಆಯಿಲ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಜಾಸ್ತಿ ಡಿಲೇ ಮಾಡ್ತಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದಷ್ಟು ಝೆಪ್ಟೋಯಿಂದ ಐಟಮ್ಸ್ನ ಆರ್ಡರ್ ಮಾಡಿದೆ. ಸೊ ಅದನ್ನೆಲ್ಲ ಹಾಕಿ ಇವಾಗ ಆಯಿಲ್ನ ರೆಡಿ ಮಾಡಬೇಕು. ಮತ್ತು ನಾಳೆ ಸ್ವಲ್ಪ ಗ್ರೇ ಹೇರ್ಸ್ ಜಾಸ್ತಿ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ಹೆನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹೆನ್ನಾನ ಅಪ್ಲೈ ಮಾಡ್ತಾ ಇರೋದು ನನ್ನ ಕೂದಲಿಗೆ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಸೊ ಐ ಆಮ್ ವೆರಿ ಸ್ಕೇರ್ಡ್ ಬಿಕಾಸ್ ಯಾವ ಕಲರ್ ಬರುತ್ತೋ ಮತ್ತು ತುಂಬ ವಿಯರ್ಡಾಗಿ ಅನಿಸುತ್ತಾ ಅಂತ ಹೇಳಿ. ಆಯಿತು, ಹೋಗು ಶಾರ್ಟ್ಸ್ ಹಾಕೋ, ಹೋಗು. ಶೆಕೆ ಆಗ್ತಾ ಇದೆಯಾ? ಓಕೆ. ಸೊ ಏನು ಹೇಳ್ತಿದ್ದೆ, ಹೀಗೆ ಆಗತ್ತೆ ವ್ಲಾಗ್ ಮಾಡಬೇಕಾದಾಗ ಮಧ್ಯ ಮಧ್ಯ. ಚಿಕ್ಕದು ಮಲ್ಕೊಂಡಿದೆ ಇವಾಗ ಸದ್ಯಕ್ಕೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ಡು. ಐ ಫರ್ಗಾಟ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಗೈಸ್. ಸೆಪ್ಟೋಯಿಂದ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಏನೇನು ಆರ್ಡರ್ ಮಾಡಿದ್ದೀನಿ ಮತ್ತು ಏನೇನು ರೆಡಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಕೂದಲು ಕಪ್ಪಾಗೋದಕ್ಕೆ ಬೇಕಾಗುವಂಥದ್ದು ಕರಿಬೇವು. ಸೊ ಕರಿಬೇವನ್ನ ನಾವು ಅಡುಗೆನಲ್ಲೂ ಕೂಡ ಅಂದರೆ ಸೇವಿಸಬಹುದು. ಕೆಲವರು ಇದನ್ನು ರುಬ್ಬಿಟ್ಕೊಂಡು ಬೆಳಗ್ಗೆ ಹೊತ್ತು ತಿನ್ನೋದೆಲ್ಲ ಮಾಡ್ತಾರೆ. ನನಗೆ ಅಷ್ಟೊಂದೆಲ್ಲ ಕಷ್ಟವಾಗಿ ತಿನ್ನೋದಕ್ಕೆ ತುಂಬ ಕಷ್ಟ, ಹಾಗಾಗಿ ನಾನು ಇದನ್ನು ಆಯಿಲ್ ರೂಪದಲ್ಲಿ ಅಪ್ಲೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಲವಂಗನ ಇಟ್ಕೊಂಡಿದ್ದೀನಿ. ಸೊ ಲವಂಗ ಕೂಡ ನಮ್ಮ ಹೇರ್ ಗ್ರೋತ್ ಮತ್ತು ಸ್ಟ್ರೆಂಥನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮೆಂತ್ಯ ನಮ್ಮ ನ್ಯಾಚುರಲ್ ಹೇರ್ ಕಲರ್ನ ರಿಟೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಪುಟ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಚಿಕ್ಕ ಸೈಜು, ಇದು ಸ್ವಲ್ಪ ಕಮ್ಮಿ ಹಾಕಿದ್ರೇ ಒಳ್ಳೆಯದು. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಈ ಒಂದು ಎಣ್ಣೆದ ಅರೋಮಾ ಏನಿದೆ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಈ ಆನಿಯನ್ದು ಫ್ಲೇವರ್ ಇರೋದ್ರಿಂದ ಸೊ ಸ್ವಲ್ಪ ಡಿಫ್ರೆಂಟಾಗಿ ಸ್ಮೆಲ್ ಆಗುತ್ತೆ. ಬಟ್ ಓವರ್ ನೈಟ್ ಹಾಕೋದ್ರಿಂದ ಇಟ್ ಈಸ್ ಓಕೆ. ಅದ್ರ ಜೊತೆಗೆ ಈ ಒಂದು ಸೀಡ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ನಾನು ತುಂಬ ರಿವ್ಯೂನಲ್ಲಿ ನೋಡಿದ್ದೆ. ದಟ್ಸ್ ಕಾಲಂಜಿ ಸೀಡ್ಸ್. ಸೊ ಇದನ್ನು ಹಾಕೋಣ ಅಂತ ಹೇಳಿ ಇವಾಗ ತರಿಸಿದ್ದೀನಿ. ಇದನ್ನು ಕೂಡ ನಾನು ಟ್ರೈ ಮಾಡಿರಲಿಲ್ಲ. ನಾನು ಯೂಶ್ವಲಿ ಇದಿಷ್ಟು, ಅದ್ರ ಜೊತೆಗೆ ಗಾಣದಲ್ಲಿ ಮಾಡಿರುವಂಥ ಎಣ್ಣೆ, ಕೊಬ್ಬರಿ ಎಣ್ಣೆ, ಅದ್ರ ಜೊತೆಗೆ ಹರಳೆಣ್ಣೆ. ಸೊ ಇದೆರಡು ಕಾಲು ಲೀಟ್ರ್ ತೊಗೊಂಡು ಬಂದೀನಿ. ಇದಿಷ್ಟು ಮಾಡೋದಿಲ್ಲ, ಸೊ ಸ್ವಲ್ಪ ಮಾಡಿಟ್ಕೊಳ್ತೀನಿ. ಆ್ಯಂಡ್ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ. ಬಿಕಾಸ್ ಇದರಲ್ಲಿ ನಾವು ಕರಿ ಲೀವ್ಸ್ ಮತ್ತು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಹಾಳಾಗೋ ಥರ ಸ್ಮೆಲ್ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತೀನಿ. ಸೊ ಹತ್ತತ್ರ 1 ತಿಂಗಳಿಗೆ 1 ಸತಿ ಆಗೋ ಥರ ಮಾಡ್ಕೊಳ್ಳೋದು. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ಪ್ರೊಸೀಜರ್ ತೋರಿಸ್ತೀನಿ. ಇನ್ನು ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಕೊಬ್ಬರಿ ಎಣ್ಣೆ, ಪ್ಯೂರ್ ಗಾಣದಿಂದ ಏನು ತೆಗೆದಿರ್ತಾರೆ ಆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು. ನೀವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀರಾ ಅಂದರೆ ಅದು ಕೂಡ ಬಳಸ್ಕೊಳ್ಬಹುದು. ಆ ಥರದ್ದು ಕೆಲವೊಂದು ಸತಿ ಗಾಣಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಹುಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹರಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಇದು ಎರಡನ್ನೂ ಮಿಕ್ಸ್ ಮಾಡಿ ಹಚ್ಚಿದ್ರೇ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ರೋಸ್ಮೆರಿ ಲೀವ್ಸ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಹಸಿದು ತೊಗೊಂಡಿದ್ದೀನಿ, ಇದರಲ್ಲಿ ಒಣದ್ದು ಬರುತ್ತೆ, ಬಟ್ ನಾನು ಹಸಿ ತೊಗೊಂಡಿದ್ದೀನಿ. ಘಮ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಒಂದು ಪುಟ್ಟದಾದಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಈರುಳ್ಳಿದು ಸ್ಮೆಲ್ ಮತ್ತು ಅರೋಮಾ ಇರುತ್ತೆ, ಹಾಗಾಗಿ ಇದನ್ನು ಹಚ್ಕೊಂಡು ತುಂಬ
ಆನಿಯನ್ ಸ್ಮೆಲ್ ಆಗಲ್ಲ ಅನ್ನೋವಂಥವ್ರು ಆನಿಯನ್ಸ್ನ ಕೂಡ ಸ್ಕಿಪ್ ಮಾಡಿ ನೀವು ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಹತ್ತತ್ರ 1 ಇಡಿಯಷ್ಟು ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮೆಂತ್ಯ ಮತ್ತು ಲವಂಗ. ಸೊ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಬೇಕಾಗತ್ತೆ. ಈ ಎಲ್ಲ ಐಟಮ್ಸ್ ಹಾಕಾದ್ಮೇಲೆ ಉಕ್ಕೋದಕ್ಕೆ ಶುರುವಾಗ್ಬಿಡತ್ತೆ. ಸೊ ಅದು ಚೆನ್ನಾಗಿ ಆ ರಸ ಏನಿದೆ ಅದನ್ನು ಬಿಟ್ಕೊಳ್ಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ನಂದು ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕದೇ ಆಗಿಬಿಡ್ತು, ಬಿಕಾಸ್ ರೋಸ್ಮೆರಿ ಎಲ್ಲ ಹಾಕೋದ್ರಿಂದ ಒಂಥರ ಅದು ನೊರೆ ಫಾರ್ಮ್ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಒಂಥರ ಫಾರ್ಮ್ ಥರ ಬರ್ತಾ ಇದೆ ಅಂಥೇಳಿ. ಸೊ ಇಷ್ಟು ನೊರೆ ಬರ್ತಾ ಇದೆ ಅಂದ ತಕ್ಷಣ ಆಫ್ ಮಾಡಿಬಿಡಿ. ಆಮೇಲೆ ಒಂದು ಸ್ವಲ್ಪ ನಿಧಾನಕ್ಕೆ ಆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಫುಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಏನು ನಾವು ಎಲ್ಲ ಐಟಮ್ಸ್ ಹಾಕಿದ್ದೀವಿ ಅದು ಚೆನ್ನಾಗಿ ಕುದ್ದು ಸೋಸ್ಕೊಂಡ್ರೆ ಚೆನ್ನಾಗಿರುವಂಥ ಮತ್ತು ನಮ್ಮ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯ ಆಗುವಂಥ ಆಯಿಲ್ ರೆಡಿ ಆಗಿಬಿಡುತ್ತೆ. ಇನ್ನು ಅದಾದಮೇಲೆ ನಾನು ಒಂದು ಸ್ವಲ್ಪ ಮೆಹಂದಿ ಕೂಡ ಹಾಕೋಣ ಅಂದ್ಕೊಂಡೆ, ಬಿಕಾಸ್ ನನಗೆ ಫ್ರಂಟಲ್ಲೇ ತುಂಬ ಜಾಸ್ತಿ ಗ್ರೇ ಹೇರ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಅಮ್ಮ ನನಗೆ ಹೇಳಿದಂಥದ್ದು. ಯೂಶ್ವಲಿ ಈ ರೀತಿ ಟೀ ಅದ್ರ ಜೊತೆಗೆ ಮೆಂತ್ಯ ಮತ್ತು 2 ಲವಂಗ ಹಾಕಿ ಚೆನ್ನಾಗಿ ಕುದಿಸಿರುವಂಥ ನೀರು, ಬೆಚ್ಚಗಿರುವಂಥ ನೀರನ್ನ ನಾನಿಲ್ಲಿ ಹೆನ್ನ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬಂದಿತ್ತು. ಸೊ ನನಗೆ ಅಪ್ಲೈ ಮಾಡೋದು ಮತ್ತು ನೆಕ್ಸ್ಟ್ ಡೇದು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತ ಅದರದ್ದು ರಿಸಲ್ಟ್ಸ್ ಹೇಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಸಿಂಪಲಾಗಿ ಮಾಡಿಟ್ಟು ನಾನು ಓವರ್ ನೈಟ್ ಆ್ಯಕ್ಚುಲಿ ಅಮ್ಮ ನೆನೆಸ್ಬೇಕು ಅಂತ ಹೇಳಿದ್ರು, ಬಟ್ ಅಷ್ಟು ಟೈಮ್ ಇರಲಿಲ್ಲ. ಹತ್ತತ್ರ ಒಂದು 2 ಅವರ್ಸಿಂದ 3 ಅವರ್ಸ್ ಅಷ್ಟೇ ನೆನೆಸಿದ್ದು ನಾನು ಈ ರೀತಿ ಕಲಸಿ ಇಟ್ಟಿದ್ದಂಥದ್ದು. ಸೊ ಅದಕ್ಕೇ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು, ಶೈನಿ ಆಗಿತ್ತು, ಸಾಫ್ಟಾಗಿ ಇತ್ತು. ಸೊ ನಾನು ಅಂದ್ಕೊಂಡಿದ್ದೆ ನಿಜ ವರ್ಕ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಕಲರ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಎಸ್, ತುಂಬ ಚೆನ್ನಾಗಿ ಕಲರ್ ಬಂದಿತ್ತು. 2 ಅವರು ಒಂದು ಪೇಪರ್ನ ರ್ಯಾಪ್ ಮಾಡಿ ಇಟ್ಬಿಟ್ಟು ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡಿದಂಥದ್ದು ವಿತೌಟ್ ಶ್ಯಾಂಪು. ಅದಾದಮೇಲೆ ಸ್ವಲ್ಪ ತುಂಬ ಡ್ರೈ ಅನ್ಸೋಕ್ಕೆ ಶುರುವಾಯಿತು ನನಗೆ. ಸೊ ಹಾಗಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಶ್ಯಾಂಪು ಮಾಡಿದಂಥದ್ದು. ಸೊ ತುಂಬ ಚೆನ್ನಾಗಿತ್ತು ರಿಸಲ್ಟ್ಸ್. ನೀವು ಕೂಡ ಈ ಒಂದು ರೆಸಿಪಿ ತುಂಬ ಜನ ಈ ಥರದ್ದು ಮಾಡಿ ಹೇರ್ ಕೇರ್ ಮಾಡ್ಕೊಳ್ತೀರಾ. ಸೊ ನಾನು ಕೂಡ ಇದೇ ರೀತಿ ಮಾಡ್ಕೊಳ್ತಿದ್ದೀನಿ. ಇದನ್ನೆಲ್ಲ ಕಲಸಿಡೋ ಅಷ್ಟೊತ್ತಿಗೆ ಎಣ್ಣೆ ಏನು ತಯಾರು ಮಾಡಿದ್ದೆ ಅದು ಕೂಡ ತಣ್ಣಗಾಗಿತ್ತು. ಈ ರೀತಿ ಒಂದು ಗ್ಲಾಸ್ ಜಾರಿಗೆ ನಾನು ಅದನ್ನು ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದು ಹತ್ತತ್ರ ನನಗೆ 1 ತಿಂಗಳು 1.5 ತಿಂಗಳು ಬರುತ್ತೆ. ಸೊ ದಿಸ್ ಈಸ್ ಹೌ ಯೂಶ್ವಲಿ ಮೈ ಹೇರ್ ಕೇರ್ ರೊಟೀನ್ ಲುಕ್ಸ್. ಬಿಕಾಸ್ ನಂದು ಸ್ವಲ್ಪ ಫ್ರಿಝಿ ಹೇರ್ ಇದೆ ಮತ್ತು ತುಂಬ ಟ್ಯಾಂಗಲ್ ಆಗುತ್ತೆ. ಸೊ ಹಾಗಾಗಿ ಹೊಸದಾಗಿ ಬೆಳೆಯುವಂಥ ಹೇರು ನನ್ನ ನ್ಯಾಚುರಲ್ ಟೆಕ್ಸ್ಚರ್ ತೊಗೊಳುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಹೋಮ್ ರೆಮಿಡೀಸ್ ಮಾಡಬೇಕಾಗತ್ತೆ. ಸೊ ಐ ಹೋಪ್ ಇವತ್ತಿನ 2 ರೆಮಿಡೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.